ದೀಪಾವಳಿ 2023ಯಲ್ಲಿ ರಿಲೀಸ್ ಆಗಿದ್ದ ಕಿಡಾ ಅನ್ನೋ ಒಂದು ತಮಿಳ್ ಮೂವಿನ ಈಗ ತೆಲುಗು ಲ್ಯಾಂಗ್ವೇಜ್ನಲ್ಲಿ ದೀಪಾವಳಿ ಅಂತ ಡಬ್ ಮಾಡಿ OTTನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಮೂವಿ ಇಂಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದರೆ ದೀಪಾವಳಿ ಫೆಸ್ಟಿವಲ್ ಸುತ್ತ ನಡೆಯುವಂಥ ಕಥೆ ಇದು. ಸೊ ದೀಪಾವಳಿ ದಿನ ಊರಲ್ಲಿರೋರಿಗೆಲ್ಲ ಮಟನ್ ಸೇಲ್ ಮಾಡಬೇಕು ಅಂತ ಒಬ್ಬ, ಇನ್ನು ಲವ್ ಮ್ಯಾರೇಜ್ ಆಗಬೇಕು ಅಂತ ಇನ್ನಿಬ್ರು, ಆ್ಯಂಡ್ ಮೊಮ್ಮಗನಿಗೆ ಹೇಗಾದರೂ ಹೊಸ ಬಟ್ಟೆ ಕೊಡಿಸ್ಬೇಕು ಅಂತ ಇನ್ನೊಬ್ಬ ಬಡವ ತಾತ. ಈ ಮೂರು ಕತೆ ಒಳಗೆ ಏನೇನು ನಡೆಯುತ್ತೆ ಆ್ಯಂಡ್ ಅವ್ರು ಏನೇನು ಕಷ್ಟಪಡ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಮೂರು ಕತೆ ಒಳಗಡೆ ಅವ್ರ ಜೀವನದಲ್ಲಿ ಏನೇನು ನಡೆಯುತ್ತೆ ಆ್ಯಂಡ್ ಅವ್ರು ಏನೇನು ಕಷ್ಟಪಡ್ತಾರೆ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ. ಇನ್ನು ಈ ಮೂವಿಲಿ ಡ್ರಾಮಾನ, ರೊಮ್ಯಾನ್ಸ್ನ, ಟ್ರೆಡಿಷನಲ್ ಎಲಿಮೆಂಟ್ಸ್ನ ತುಂಬ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಮಾಡಿದ್ದಾರೆ. ಜೊತೆಗೆ ಹಾರ್ಟ್ ವಾರ್ಮಿಂಗ್ ನರೇಟಿವ್ ಮೂಲಕ ಆಡಿಯನ್ಸ್ನ ಥ್ರೂ ಔಟ್ ದ ಮೂವಿ ಎಂಗೇಜ್ ಮಾಡಿಸ್ತಾನೆ ಇರುತ್ತೆ. ಇನ್ನು ಈ ಸಿನಿಮಾದ ಫಸ್ಟ್ ಹಾಫ್ ಕ್ಯಾರೆಕ್ಟರ್ಸ್ ಇಂಟ್ರೊಡಕ್ಷನ್ ಮಾಡೋದ್ರ ಜೊತೆಗೆ ಅವ್ರಗಳ ಮಧ್ಯೆ ಇರೋ ರಿಲೇಷನ್ಶಿಪ್ಸ್, ವಿಲೇಜಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಬ್ಯೂಟಿಫುಲ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇನ್ನು ಲೈಟ್ ಹಾರ್ಟೆಡ್ ಮೊಮೆಂಟ್ಸ್ಗಳಾಗಲಿ, ಫೆಸ್ಟಿವಲ್ ವೈಬ್ಸ್ ಆಗಲಿ, ಸ್ಟೆಪ್ ಬೈ ಸ್ಟೆಪ್ ಸ್ಟೋರಿ ಬಿಲ್ಡಪ್ ಮಾಡ್ಕೊಂಡಿರೋ ರೀತಿ ಎಕ್ಸಲೆಂಟ್ ಆಗಿ ವರ್ಕ್ ಆಯಿತು. ಇನ್ನು ಸೆಕೆಂಡ್ ಹಾಫಲ್ಲಿ ಡ್ರಾಮಾ ಒಳಗಡೆ ಆಡಿಯನ್ಸ್ನ ಡೀಪ್ ಆಗಿ ಕನೆಕ್ಟ್ ಆಗೋ ರೀತಿ ಮಾಡುತ್ತೆ. ಆ್ಯಂಡ್ ತುಂಬ ಎಮೋಷನಲ್ ಇಂಟೆನ್ಸಿಟಿ, ಸ್ಟೋರಿ ಆರ್ಕ್ಸ್ ಇವೆಲ್ಲ ಎಕ್ಸ್ಟ್ರೀಮ್ ಇಂಪ್ಯಾಕ್ಟ್ ಆಗುತ್ತೆ ನೋಡಬೇಕಾದ್ರೆ. ಆ್ಯಂಡ್ ಕೆಲವೊಂದು ಕಡೆ ಸ್ಲೋ ಅನಿಸ್ಬೋದು, ಬಟ್ ಇಂಟ್ರೆಸ್ಟಿಂಗ್ ರೈಟಿಂಗ್ ಇರೋ ಕಾರಣ ಬೋರ್ ಆಗಲ್ಲ. ಈ ಥರ ಒಂದು ಸಿನಿಮಾ ಇದ್ದರೆ ಅದು ಯಾವ ಲ್ಯಾಂಗ್ವೇಜ್ ಆದರೂ ಆ ಮೂವಿಗೆ ಸಪೋರ್ಟ್ ಮಾಡಬೇಕು. ಸೊ ಆಗ ಅದು ನಮ್ಮ ಇಂಡಿಯನ್ ಸಿನಿಮಾ ಅಂತ ಹೇಳ್ಕೊಬೋದು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ವಿಲೇಜ್ ಅಟ್ಮಾಸ್ಫಿಯರ್ ಆಗಿರ್ಬೋದು, ಅಲ್ಲಿರೋ ಲೊಕ್ಯಾಲಿಟಿ ಆಗಿರ್ಬೋದು, ಅವ್ರ ಮೇಲೆ ತೋರಿಸೋ ಪ್ರೀತಿ ಆಗಿರ್ಬೋದು, ಕೇಳೋಕ್ಕೆ ತುಂಬ ಸಿಲ್ಲಿ ಅನಿಸ್ಬೋದು. ಇದೇನು ಬಟ್ಟೆ ತಗೊಳ್ಳೋಕ್ಕೆ, ಮಟನ್ ತಗೊಳ್ಳೋಕ್ಕೆ ಇಷ್ಟೆಲ್ಲ ಮಾಡಬೇಕಾ ಅಂತ. ಬಟ್ ಆ ಸಿಚುವೇಶನ್ನ ಫೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಆ ನೋವು ಏನು, ಅದೆಷ್ಟು ಕಷ್ಟ ಅಂತ. ಯಾಕಂದರೆ ಅಷ್ಟು ಪಾವರ್ಟಿ ಇರುತ್ತೆ ಎಷ್ಟೋ ಜನಕ್ಕೆ. ಸೊ ಅದನ್ನು ಈ ಮೂವಿಲಿ ಎಮೋಷನಲ್ ಆಗಿ ತುಂಬ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಎಮೋಷನಲ್ ಸೀನ್ಸ್ ತುಂಬ ಇಷ್ಟ ಆಯಿತು. ಈ ಹಿಂದೆ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಪಂಜರದಲ್ಲಿ ಅವ್ರಿಗೂ ಆ ಮೇಕೆಗೂ ಎಷ್ಟು ಎಮೋಷನಲ್ ಬಾಂಡಿಂಗ್ ಇತ್ತು ಅನ್ನೋದನ್ನ ಎಲ್ಲ ನೋಡೇ ಇರ್ತೀರ. ಸೊ ಈ ಮೂವಿಲು ಆ ಬಾಂಡಿಂಗ್ನ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಈ ಸ್ಟ್ರಾಂಗ್ ಎಮೋಷನಲ್ ಕೋರ್ ಆ್ಯಂಡ್ ರಿಲೇಟಬಲ್ ಕ್ಯಾರೆಕ್ಟರ್ಸ್ ಒನ್ ಆಫ್ ದಿ ಮೇಜರ್ ಹೈಲೈಟ್ ಈ ಮೂವಿಗೆ. ಇನ್ನು ದೀಪಾವಳಿ ಸೆಲೆಬ್ರೇಷನ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸಿನಿಮಾ ಎಂಗೇಜಿಂಗ್ ಆಗಿ ಇರೋಕ್ಕೆ ಮೇನ್ ರೀಸನ್ನೇ ಅಲ್ಲಿರೋ ಪರ್ಫಾರ್ಮೆನ್ಸಸ್. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಆಗಲೇ ಹೇಳ್ದಂಗೆ ಕೆಲವೊಂದು ಕಡೆ ಸ್ಟ್ರೆಚ್ ಆಗ್ತಿದೆ ಅನ್ನೋ ಫೀಲ್ ಬರುತ್ತೆ, ಬಟ್ ಬೋರಿಂಗ್ ಆಗಿ ಇರಲ್ಲ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ನೆಗೆಟಿವ್ ಇರಲಿಲ್ಲ ಈ ಸಿನಿಮಾದಲ್ಲಿ. ಆ್ಯಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ಬರೀ ಲೀಡ್ ಆ್ಯಕ್ಟರ್ಸ್ ಅಷ್ಟೇ ಅಲ್ಲ, ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ಎಲ್ಲ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಪ್ರತಿ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗ್ತೀವಿ, ಆ ರೀತಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ ಬ್ಯೂಟಿಫುಲ್ ಆಗಿತ್ತು. ಆ ಫೆಸ್ಟಿವಲ್ನ, ವಿಲೇಜ್ ವೈಬ್ಸ್ನ ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಎಡಿಟಿಂಗ್ ತುಂಬ ಸ್ಮೂತ್ ಆಗಿತ್ತು, ಬಟ್ ಅಲ್ಲಲ್ಲಿ ಇನ್ನೂ ಬೆಟರ್ ಆಗಿ ಇರ್ಬೋದಿತ್ತು ಅಂತ ಅನ್ನಿಸ್ತು. ಇನ್ನು BGM ಮ್ಯೂಸಿಕ್ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಮೋಷನಲ್ ಸೀನ್ಸ್ಗೆ ಎಲಿವೇಟ್ ಮಾಡೋ ರೀತಿ ಇದೆ. ಇದರಿಂದ ಆಡಿಯನ್ಸ್ ಎಮೋಷನಲ್ಲಿ ಕನೆಕ್ಟ್ ಆಗ್ತಾರೆ. ಜೊತೆಗೆ ಆ ದೀಪಾವಳಿ ಥೀಮ್ಗೆ BGM ಚೆನ್ನಾಗಿ ಸೂಟ್ ಆಯಿತು. ಸೊ ಓವರ್ ಆಲ್ ಮೂವಿ ಚೆನ್ನಾಗಿದೆ, ಎಲ್ಲೂ ಡಿಸಪಾಯಿಂಟ್ ಮಾಡಲ್ಲ. 100% ವರ್ತ್ ವಾಚಿಂಗ್ ಸಿನಿಮಾ ಇದು. ಒಂದೊಳ್ಳೆ ಫೀಲ್ ಗುಡ್ ಮೂವಿ, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ನೋಡಿ ತುಂಬಾ ಇಷ್ಟ ಆಗುತ್ತೆ. ಒಳ್ಳೆ ಸ್ಕ್ರಿಪ್ಟ್ ತಗೊಂಡು ಮಲ್ಟಿಪಲ್ ಈವೆಂಟ್ಸ್ ಸುತ್ತ ತಿರುಗೋ ಎಮೋಷನಲ್ ಡ್ರಾಮಾನ ಸಖತ್ತಾಗಿ ಬರ್ಕೊಂಡಿದ್ದಾರೆ. ಇಲ್ಲಿ ಇವರು ತಗೊಂಡಿರೋ ಪಾಯಿಂಟ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆ್ಯಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಇನ್ನು ಈ ಸಿನಿಮಾದ ರೈಟಿಂಗ್ ಆ್ಯಂಡ್ ರಾ ರಿಯಲಿಸ್ಟಿಕ್ ಟೋನ್ ಈ ಮೂವಿಗೆ ಮೇಜರ್ ಅಸೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಲೇಜ್ ಡ್ರಾಮಾ ಇಷ್ಟಪಡೋರಂತೂ ಈ ಮೂವಿನ ಮಿಸ್ ಅಂತೂ ಮಾಡ್ಕೊಂಬಿಡಿ. ಆ್ಯಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಸೊ ನಿಮ್ಮ ಫ್ಯಾಮಿಲಿ ಜೊತೆಲೂ ಆರಾಮಾಗಿ ನೋಡ್ಬೋದು. ಇನ್ನು ಈ ಸಿನಿಮಾ ನಿಮಗೆ ಕಿಡಾ ಅಂತ ಆಹಾ OTT ಪ್ಲ್ಯಾಟ್ಫಾರ್ಮ್ನಲ್ಲಿ ತಮಿಳ್ ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ದೀಪಾವಳಿ ಅಂತ ETV ವಿನ್ OTT ಪ್ಲ್ಯಾಟ್ಫಾರ್ಮ್ನಲ್ಲಿ ತೆಲುಗು ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೆ ಇವೆರಡರಲ್ಲಿ ಯಾವ ಲ್ಯಾಂಗ್ವೇಜ್ ಬೆಟರ್ ಅನಿಸುತ್ತೆ ಅದರಲ್ಲೇ ನೋಡಿ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.